ಭಾರತ ಅಫ್ಘಾನ್ ಪಾಕಿಸ್ತಾನ ಆಗುತ್ತೆ ಅಂತ ಹೇಳಿದ್ಯಾರು? ಬಿಜೆಪಿಯವರ ವಿರುದ್ಧ ಸಿಎಂ ಪುತ್ರ ಯತೀಂದ್ರ ವಾಗ್ದಾಳಿ. ಮಹಿಷನ ಮೇಲೆ ತುಳಿದ್ರೆ ನಮ್ಮ ಭಾವನೆಗೆ ಧಕ್ಕೆ ಅಂತ ಗರಂ. ಇರಾನ್ನಲ್ಲಿ ಪ್ರಬಲ ಬಾಂಬ್ ಸ್ಫೋಟಕ್ಕೆ ಜೀವ ಬಿಟ್ಟವರೆಷ್ಟು? ನೋಡೋಣ ಜಟಾಪಟಿ ನ್ಯೂಸ್ ಟಾಪ್ 9 ನಲ್ಲಿ. ಆರ್ಎಸ್ಎಸ್ನಿಂದ ಜಾತ್ಯತೀತ ತತ್ವಕ್ಕೆ ಧಕ್ಕೆ ಉಂಟಾಗ್ತಿದೆ ಅಂತ ಸಿಎಂ ಪುತ್ರ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಆರೋಪಿಸಿದ್ದಾರೆ. ಧರ್ಮದ ಆಧಾರದಲ್ಲಿ ರಚನೆಯಾದ ದೇಶಗಳು ಯಾವ ಸ್ಥಿತಿ ತಲುಪಿವೆ? ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನ ದೇಶ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಂದು ದಾವಣಗೆರೆ ತಾಲೂಕಿನ ರುದ್ರನಕಟ್ಟೆಯಲ್ಲಿ ಡಾಕ್ಟರ್ ಯತೀಂದ್ರ ಕಿಡಿಕಾರಿದ್ದಾರೆ. ಸರ್ವರಿಗೂ ಸಮಬಾಳು ಸಿಗಬೇಕೆಂದು ಜಾತ್ಯತೀತ ತತ್ವವನ್ನ ಸೇರಿಸಿದ್ದಾರೆ. ಆದರೆ ಧರ್ಮಾಧಾರಿತ ಸಂಘ ಸಂಸ್ಥೆಗಳು ಹಿಂದೂ ರಾಷ್ಟ್ರ ಮಾಡಲು ಹೊರಟಿವೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರು ನಮ್ಮ ದೇಶವನ್ನ ಹಿಂದೂ ರಾಷ್ಟ್ರ ಮಾಡಲು ಹೊರಟಿದ್ದಾರೆ. ಇತಿಹಾಸ ಗೊತ್ತಿಲ್ಲದವರು ಎಂದಿಗೂ ಇತಿಹಾಸ ಸೃಷ್ಟಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ತಿರುಗೇಟನ್ನ ನೀಡಿದ್ದಾರೆ. ದಾವಣಗೆರೆ ತಾಲೂಕಿನ ರುದ್ರನಕಟ್ಟೆಯಲ್ಲಿ ನಡೆದ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಯತೀಂದ್ರ, ಬಿಜೆಪಿಯಿಂದ ಹಿಂದುಳಿದ ದಲಿತರ ಅಭಿವೃದ್ಧಿ ಅಸಾಧ್ಯ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ಕಾಲ ಕಳೆದರೂ ಇನ್ನೂ ಅಲ್ಲೇ ಇದ್ದೇವೆ ಅಂತ ಡಾಕ್ಟರ್ ಯತೀಂದ್ರ ಕಿಡಿಕಾರಿದ್ದಾರೆ. ಭಾರತ ಹಿಂದೂ ದೇಶವಲ್ಲ ಎಂದ ಸಿಎಂ ಪುತ್ರ ಯತೀಂದ್ರಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟನ್ನ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಆರ್ ಅಶೋಕ್, ಕಾಂಗ್ರೆಸ್ಸಿಗರು ದೇಶ ಒಡೆಯುವವರು, ಇವರಿಂದ ದೇಶ ಉಳಿಸಲು ಸಾಧ್ಯವಾ? ರಾಮಾಯಣವೇ ನಡೆದಿಲ್ಲ ಅಂದಿದ್ರು, ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದ್ರು, ನಾವು ಅಲ್ಲ ಯೇಸುವಿನ ಬರ್ತ್ ಸರ್ಟಿಫಿಕೇಟ್ ಕೇಳಿದ್ವಾ ಅಂತ ಅಶೋಕ್ ಟಾಂಗ್ ನೀಡಿದ್ದಾರೆ. ಹಿಂದೂ ರಾಷ್ಟ್ರವಾಗಿ ಉಳಿಯುತ್ತದೆ, ಯಾರಿಂದಲೂ ತಡೆಯಲು ಆಗಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ಪ್ರತಿಭಟನೆಗೆ ಗೃಹ ಸಚಿವ ಜಿ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಆರೋಪಿ ಶ್ರೀಕಾಂತ್ಗೆ ರಕ್ಷಣೆ ನೀಡಲು ಬಿಜೆಪಿ ಮುಂದಾಗ್ತಿದೆ ಅಂತ ಕೋಲಾರದಲ್ಲಿ ಬಿಜೆಪಿ ವಿರುದ್ಧ ಡಾಕ್ಟರ್ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ರು. ಮಂದಿರ ಉದ್ಘಾಟನಾ ಟೈಮ್ನಲ್ಲಿ ಆಕಸ್ಮಿಕವಾಗಿ ನಡೆದಿದೆ. ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಇತ್ಯರ್ಥಪಡಿಸಬೇಕಿತ್ತು. ಈ ಪ್ರಕರಣ ಇತ್ಯರ್ಥಪಡಿಸುವ ಅವಕಾಶ ಇರಲಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಹುಬ್ಬಳ್ಳಿಯ ಶ್ರೀಕಾಂತ್ ಪೂಜಾರಿ ಒಬ್ನೇ ಹಿಂದೂನಾ ಅಂತ ಬಿಜೆಪಿ ನಾಯಕರ ವಿರುದ್ಧ ಗೃಹ ಸಚಿವರು ಫುಲ್ ಗರಂ ಆಗಿದ್ದಾರೆ. ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಅಂತ ಯತೀಂದ್ರ ಪರೋಕ್ಷವಾಗಿ ಹೇಳಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಎಲ್ಲಾ ವರ್ಗದವರ ಪರ ಆಡಳಿತ ನಡೆಸುತ್ತಿದ್ದಾರೆ. ನೀವು ಸಿಎಂ ಪರ ಇದ್ರೆ 5 ವರ್ಷ ಆಡಳಿತ ನಡೆಸ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಪರವಾಗಿ ಪರೋಕ್ಷವಾಗಿ ಹೇಳಿದ್ದಾರೆ. ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದಲ್ಲಿ ನಡೆದ ಅಂಧಕಾಸುರ ಸಂಹಾರ ವಿಚಾರ ಭಾರೀ ವಿವಾದ ಎಬ್ಬಿಸಿದ್ದು. ಪ್ರತಿ ವರ್ಷ ಹುಣ್ಣಿಮೆ ದಿನ ಈ ಆಚರಣೆ ಮಾಡಲಾಗುತ್ತಂತೆ. ಈ ವೇಳೆ ರಾಕ್ಷಸನ ರಂಗೋಲಿ ಬರೆದು ಅದನ್ನ ತುಳಿದು ಅಳಿಸಿ ಹಾಕಲಾಗುತ್ತೆ. ಆದ್ರೆ ಕೆಲವರು ಅದು ಮಹಿಷಾಸುರನ ಚಿತ್ರ, ಮಹಿಷನ ಮೇಲೆ ತುಳಿದ್ರೆ ನಮ್ಮ ಭಾವನೆಗೆ ಧಕ್ಕೆ ಆಗುತ್ತೆ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಇದಾದ ಬಳಿಕ ಉತ್ಸವ ಮೂರ್ತಿ ಮೇಲೆ ಬಾಟಲಿಯಿಂದ ನೀರನ್ನ ಎರಚಿದ್ರು. ಇದನ್ನ ಖಂಡಿಸಿ ನಂಜನಗೂಡು ದೇವಾಲಯದ ಬಳಿ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು. ಸಹಿ ಸಂಗ್ರಹ ಅಭಿಯಾನವನ್ನ ಮಾಡಿದ್ರು. ಆರೋಪಿಗಳನ್ನ ಬಂಧಿಸುವುದಾಗಿ ಪೊಲೀಸರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಯಾವಾಗ ಖಾಕಿ ಡೆಡ್ಲೈನ್ ಮುಗಿಯಿತೋ ಭಕ್ತರು ಸಿಡಿದೆದ್ದಿದ್ರು. ಇದರಿಂದ ಇಂದು ನಂಜನಗೂಡು ಬಂದ್ ಕರೆ ಕೊಟ್ಟಿತ್ತು. ಈ ನಡುವೆ ಜಿಲ್ಲಾಡಳಿತ 2 ಗುಂಪುಗಳನ್ನ ಕರೆದು ಶಾಂತಿ ಸಭೆ ನಡೆಸಿತ್ತು. ಆದ್ರೆ ಶಾಂತಿ ಸಭೆಗೆ ಭಕ್ತ ಮಂಡಳಿಯ ಹಿರಿಯ ಸದಸ್ಯರು ಗೈರಾಗಿದ್ರು.